ನಮಸ್ಕಾರ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಗಣಪ ಗಾನಯಾನ ವಿಶೇಷ ಕಾರ್ಯಕ್ರಮ. ನಾನ್ ಶರ್ಮಿತಾ ಶೆಟ್ಟಿ. ಪ್ರತಿ ಬಾರಿ ನಾವೆಲ್ಲರೂ ಗೌರಿ ಗಣೇಶ ಹಬ್ಬ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಅದರಂತೆ ಈ ಬಾರಿ ಬಂದಿದೆ. ಆದರೆ ಸರಳವಾಗಿ ಗಣಪನನ್ನ ಪೂಜೆ ಮಾಡಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನ್ಯೂಸ್ 18 ಕನ್ನಡದ ಮುಖಾಂತರ ಗಣಪನನ್ನ ನಾವು ಗಾನಯಾನದ ಮುಖೇನ ಆರಾಧಿಸೋಣ ಅಂತ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದು ಗಣಪ ಗಾನಯಾನ. ನಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಮತ್ತೊಮ್ಮೆ ನಮ್ಮ ಕಡೆಯಿಂದ ಒಂದು ವಿನಂತಿ ಅಥವಾ ಪ್ರಾರ್ಥನೆ ಏನು ಅಂತಂದ್ರೆ, ಎಲ್ಲರೂ ಕೂಡ ಸೇಫ್ಟಿಯಿಂದ ಈ ಹಬ್ಬವನ್ನ ಆಚರಣೆ ಮಾಡಿ. ಈ ಹಬ್ಬದಲ್ಲಿ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿರೋದ್ರಿಂದ ಮನೆಯಲ್ಲೇ ನೀವು ಗಣೇಶನನ್ನ ಆರಾಧನೆ ಮಾಡಿ. ನ್ಯೂಸ್ 18 ಕನ್ನಡದಲ್ಲಿ ಇವಾಗ ಏನು ಗಾನಯಾನ ಪ್ರಸಾರ ಆಗುತ್ತೆ ಅದ್ರ ಮುಖಾಂತರ ನೀವು ಗಣೇಶನನ್ನ ಆರಾಧನೆ ಮಾಡ್ಬೋದು. ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಮ್ಮ ಜೊತೆ ಕಡಬಗೆರೆ ಮುನಿರಾಜು ಅಂಡ್ ಟೀಮ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಶುಭಾಶಯ ಸರ್. ನಿಮಗೂ ನಮಸ್ಕಾರ. ಸಮಸ್ತ ನ್ಯೂಸ್ 18 ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಟೀಮ್ ಪರಿಚಯ ಮಾಡಿಕೊಡಿ ಸರ್. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ರವರಿದ್ದಾರೆ, ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿ ಪ್ರಸಾದ್ ರವರಿದ್ದಾರೆ, ಮತ್ತು ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಪ್ರಸಾದ್ ರವರಿದ್ದಾರೆ. ಸಹ ಗಾಯಕಿಯಾಗಿ ಕುಮಾರಿ ದತ್ತಶ್ರೀ ಇದ್ದಾರೆ. ಹಾಗೂ ನಾನು ನಿಮ್ಮ ಕಡಬಗೆರೆ ಮುನಿರಾಜು. ಕೇಳಿ ಜನಪದ ಹಾಡುಗಳು, ಭಾವಗೀತೆಗಳು ಮತ್ತು ಗಣಪತಿಯ ಭಕ್ತಿಗೀತೆಗಳನ್ನು ಕೇಳಿ ಇವತ್ತಿನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸೋಣ. ಬನ್ನಿ, ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗಣೇಶನನ್ನ ವಿಘ್ನ ವಿನಾಶಕ, ಪ್ರಥಮ ಪೂಜಿತ ಅಂತ ಕರೀತಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಗಣಪತಿ ಆರಾಧನೆಯನ್ನ ಮಾಡಿ ಶುರು ಮಾಡಿದ್ರೆ ಅದು ನಿರ್ವಿಘ್ನವಾಗಿ ಸಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಗಣಪತಿ ಹಬ್ಬ ಅಂತ ಹೇಳಿದ್ಮೇಲೆ ಗಣಪನನ್ನ ಪೂಜೆ ಮಾಡದೇ ಇದ್ರೆ ಹೆಂಗೆ? ನ್ಯೂಸ್ 18ನಲ್ಲಿ ಗೌರಿನೂ ನಾವು ಪ್ರತಿಷ್ಠಾಪನೆ ಮಾಡಿದೀವಿ, ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದೀವಿ. ಹಾಗಾಗಿ ಮೊದಲಿಗೆ ಪೂಜೆಯನ್ನ ನೆರವೇರಿಸೋಣ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನ ಆರಾಧನೆ ಮಾಡಿದ್ದಾಯ್ತು, ಪ್ರಥಮ ಪೂಜಿತನಿಗೆ ವಂದನೆಯನ್ನ ಹೇಳಿದ್ದಾಯ್ತು ಪೂಜೆ ನೆರವೇರಿಸೋ ಮುಖಾಂತರ. ಮತ್ಯಾಕ್ ತಡ, ಈ ಸಂಭ್ರಮವನ್ನ ಆರಂಭ ಮಾಡೋಣ, ಗಾನ ಪಯಣವನ್ನ ಶುರು ಮಾಡೋಣ. ಸರ್, ಮೊದಲಿಗೆ ಯಾವ ಹಾಡು ಹೇಳ್ತಾ ಇದ್ದೀರಾ? ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಗಣಪತಿ ರೂಪ ಎಲ್ಲ ವಿಘ್ನಗಳನ್ನ ಕಳೆದು ಈ ಕೊರೋನಾ ಅನ್ನೋದು ಹೋಗ್ಲಾಡಿಸಿ ಪ್ರಪಂಚಕ್ಕೆ ಸಮೃದ್ಧಿಯನ್ನ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಸರ್, ಶುರು ಮಾಡೋಣ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಗಣಪತಿ ರೂಪ
ಮುನಿರಾಜ್ ಸರ್, ಒಂದು ಗಣಪ ಅಂದ ತಕ್ಷಣ ಒಂದು ತುಂಟತನ ಬಂದ್ಬಿಡುತ್ತೆ. ಯಾಕಂದ್ರೆ ಗಣಪನ ರೀತಿಯಲ್ಲಿ ಬೇರೆ ದೇವರುಗಳನ್ನ ನಾವು ಆರಾಧನೆ ಮಾಡಕ್ಕಾಗಲ್ಲ. ವಿವಿಧ ರೂಪಗಳಲ್ಲಿ, ವಿವಿಧ ಭಂಗಗಳಲ್ಲಿ ಮತ್ತು ವಿಶೇಷ ಕಾನ್ಸೆಪ್ಟ್ಗಳು ಕೂಡ ಪ್ರತಿ ವರ್ಷ ಗಣಪನಿಗೋಸ್ಕರನೇ ಬರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಗಣಪತಿ. ಎಲ್ಲ ದೇವರುಗಳಿಗಿಂತ ವಿಭಿನ್ನವಾದ ರೂಪ ಇರೋದು ಗಣಪತಿಗೆ. ಹೌದು. ಸೊಂಡಿಲು ಎಷ್ಟು ಚೆನ್ನಾಗಿ ಕಾಣ್ತಾನೆ ಗಣಪ ಅಲ್ವಾ. ಹಾಗಾಗಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಗಣಪತಿ ಅಂದ್ರೆ. ನೋಡಿ, ಬೇರೆ ಬೇರೆ ದೇವರುಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಇಂಥದ್ದೇ ಪ್ರಾರ್ಥನೆ ಆಗ್ಬೇಕು, ಇಂಥದ್ದೇ ಹಾಡಾಗ್ಬೇಕು ಅಂತಿರುತ್ತೆ. ಬಟ್ ಗಣಪತಿಗೆ ನೋಡಿ, ನೀವು ಹೇಳಿ ಸ್ಟಾರ್ಟ್ ಮಾಡಿದ್ರಲ್ಲ, ಅಂತ ಗೀತೆಗಳಿಂದ ಹಿಡಿದು ಡಿಜೆ ತನಕನೂ ಹೌದೌದು, ಗಣನಾಯಕ ಆರಾಧನೆ ಮಾಡೋದಿದೆ ಅಲ್ವಾ. ಆಮೇಲೆ ಎಷ್ಟು ರೂಪವನ್ನ ಕೊಡ್ತಾರೆ, ಎಲ್ಲ ರೂಪವನ್ನ ಕೊಟ್ಟು ಗಣಪತಿಯನ್ನ ಆರಾಧಿಸ್ತಾರೆ. ನಿಜವಾಗ್ಲೂ ಅದೃಷ್ಟವಂತರು ನಾವು ಈ ದೇಶದಲ್ಲಿ ಹುಟ್ಲಿಕ್ಕೆ. ಹೌದು. ಇನ್ನು ಗಣಪತಿ ಅಂದ ತಕ್ಷಣ ನೀವು ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತಾನೆ. ಯಾಕಂದ್ರೆ ಈ ವಿದ್ಯೆ ಬುದ್ಧಿ ಕೊಡೋದೇ ಗಣಪತಿ ಅಂತ ನಾವು ಆರಾಧನೆ ಮಾಡ್ತೀವಿ. ಹಾಗಾಗಿ ಈ ವಿದ್ಯೆ ಬುದ್ಧಿ ಕಲ್ಪಿಸು ಅಂತ ಬೇಡುವಂತ ಒಂದು ಹಾಡನ್ನ ಇವಾಗ ನಾವು ಕೇಳೋಣ. ಗಣಪತಿಯೇ ಬುದ್ಧಿದಾತನೇ, ಸಿದ್ಧಿನಾಥನೇ, ಸಲಹೋ ಗಣೇಶನೇ, ವಿದ್ಯಾಧಿಪನೇ. ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ಗುರುವಾಗಿ ಕುರಿತೋರೋ ಗುರುವಾಗಿ ಪತಿ ನೀನು ಎಂದೆಂದೋ ಕರುಣಾಳೋ ನಾ ಬಂಧೋ. ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗೆ, ಬಾಳಲ್ಲಿ ಒಂದಾಗಿ ಬಾಳಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆಯಿರಲಿ ನಮ್ಮಲ್ಲಿ ಪ್ರತಿ ನೀನೇ ಆಡಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ವಾ, ಅದ್ಭುತವಾದಂತಹ ಹಾಡು ದತ್ತಶ್ರೀ ಅವರೇ. ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನ ನಮಗೋಸ್ಕರ ಪ್ರಸ್ತುತಪಡಿಸಿದ್ದಕ್ಕೆ. ಈ ಹಾಡನ್ನ ಕೇಳಿದಾಗ ಸಿನಿಮಾದಲ್ಲಿ ಈ ಹಾಡು ಮಣಿಕಂಠನ ಬಾಯಿಂದ ಹೊರಹೊಮ್ಮುತ್ತೆ. ಅದ್ಭುತವಾದಂಥ ಹಾಡು. ಅಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಈ ಹಾಡು ಮೇಲೆ ಅಭಿಮಾನ, ಪ್ರೀತಿ ಜಾಸ್ತಿ. ಅಂದ್ರೆ ಬುದ್ಧಿ ಕೊಡು, ವಿದ್ಯೆ ಕೊಡು ಅಂತ ನಮಗೆ ಕೇಳೋ ರೀತಿಯಲ್ಲಿ ವಿನಾಯಕನನ್ನ ಮತ್ತೊಮ್ಮೆ ನಾವು ವಿನಾಯಕನನ್ನ ಪ್ರಾರ್ಥನೆ ಮಾಡೋದು ಇಲ್ಲಿಂದ, ದಯವಿಟ್ಟು ಈ ಕಷ್ಟಗಳನ್ನೆಲ್ಲ ದೂರ ಮಾಡು, ಮುಂದಿನ ದಿನಗಳು ನಿರ್ವಿಘ್ನವಾಗಿ ನಮ್ಮೆಲ್ಲರ ಪಾಲಿಗೆ ಇರಲಿ ಅಂತ. ಸೊ ಜಾನಪದ ಹಾಡು, ತತ್ವ ಪದಗಳು ಕಿವಿಗೆ ಬೀಳಲೇಬೇಕು. ಯಾಕಂದ್ರೆ ಕಡಬಗೆರೆ ಮುನಿರಾಜು ಸರ್ News18 ಬಂದಿದ್ದಾರೆ ಅಂದ್ರೆ ಇಡೀ ಕರ್ನಾಟಕ ಈಗ ಆ ತತ್ವ ಪದಗಳನ್ನ ಕೇಳಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ತತ್ವ ಪದ ಯಾವ್ದು ಹೇಳ್ತಾ ಇದ್ದೀರಾ ಈಗ? ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸುಡೆ ಸುಟ್ಟು ಗಟ್ಟಿ ಮಾಡೆ ಅನ್ನೋ ಒಂದು ಗೀತೆಯನ್ನ, ಜನಪದ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ವಿ. ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ, ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ, ಅದನ್ನ ತೂರಿ ಬೀಡೆ. ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ, ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ, ಅದನ್ನ ತೂರಿ ಬೀಡೆ. ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ, ಅದನ್ನ ತೂರಿ ಬೀಡೆ. ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ.
ಮೂರು ಗುಣಗಳೆಂಬ ಗುಂಡ ನೀಡೆ ತಂಗಿ ಗುಂಡ ನೀಡೆ ಮೂರು ಗುಣಗಳೆಂಬ ಗುಂಡ ನೀಡೆ ತಂಗಿ ಗುಂಡ ನೀಡೆ ಅಷ್ಟಾಮದಂಗಳ ಕಟ್ಗೆ ಈಡೆ ಬೆಂಕಿ ಹಚ್ಚಿ ನೋಡೆ ಅಷ್ಟಾಮದಂಗಳ ಕಟ್ಗೆ ಈಡೆ ಬೆಂಕಿ ಹಚ್ಚಿ ನೋಡೆ ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ ಅದನ್ನ ತೂರಿ ಬೀಡೆ ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ ಅದನ್ನ ತೂರಿ ಬೀಡೆ ತೂರಿ ಬೀಡೆ ಅದನ್ನ ತೂರಿ ಬೀಡೆ. ವಾವ್, ಸೂಪರ್ ಆಗಿತ್ತು. ಈ ತತ್ವ ಪದಗಳು ಎಷ್ಟು ಜೋಶ್ ತುಂಬುತ್ತೆ, ಕೇಳಿದಾಗ ಒಂಥರ ಮಜಾ ಕೊಡುತ್ತೆ. ಬಟ್ ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ. ಆ ಸಾಲುಗಳನ್ನು ಗಮನಿಸಿದಾಗ ನಮ್ಮ ಪೂರ್ವಜರು ನಮಗೆ ಮುಂದಿನ ನಮ್ಮ ಕಾಲಕ್ಕೆ ಏನೆಲ್ಲ ಆಗಬೇಕು, ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಸೊ ಅದನ್ನು ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ. ಆಗಲೇ ನೋಡಿ ಎಂಥ ಸೈಂಟಿಸ್ಟ್ಗಳಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಕಡಬಗೆರೆ ಮುನಿರಾಜು ಅವ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಂದ ತಕ್ಷಣ ಪ್ರತಿ ಸಾರಿ ನಾನು ಹೇಳೋದೊಂದೇ, ಆದಿ ಜ್ಯೋತಿ ಬನ್ಯೋ. ಈ ಹಾಡನ್ನ ಬೆಲ್ ಬಾಟಮ್ ಸಿನಿಮಾಗೂ ಮುಂಚೆ ಎಷ್ಟು ಜನ ಕೇಳಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಬಂದ್ಮೇಲೆ ಆ ಹಾಡು ಹಿಟ್ಟಾದಂತ ಪರಿ ಇದೆಯಲ್ಲ, ಮುನಿರಾಜ್ ಅವ್ರಿಗೆ ತುಂಬಾನೇ ಹೆಸರನ್ನ ತಂದ್ಕೊಟ್ಟಿದೆ ಆ ಹಾಡು. ಎಷ್ಟು ಅರ್ಥಗರ್ಭಿತವಾಗಿದೆ ಮೇಡಮ್. ಅಂದರೆ ಭಗವಂತ ಆದಿಜ್ಯೋತಿ ಇದನ್ನಲ್ಲ, ಪರಂಜ್ಯೋತಿ, ಅದು ಜ್ಯೋತಿ ಸ್ವರೂಪ ಮಂಡ್ಯ ಸ್ವಾಮಿಗಳು. ಬಡವರ ಮನೆಗೂ ಜ್ಯೋತಿ, ಬಲ್ಲಿದರ ಮನೆಗೂ ಜ್ಯೋತಿ, ಹೆತ್ತ ಮನೆಗೂ ಜ್ಯೋತಿ, ಸತ್ತವರ ಮನೆ ಜ್ಯೋತಿ. ಅವನಲ್ಲಿ ಭೇದನೇ ಇಲ್ಲ. ಭಗವಂತ ಎಲ್ರಿಗೂ ಒಂದೇ, ಹಾಗೆ ಗಣಪತಿಗೂ ಎಲ್ರಿಗೂ ಒಂದೇ. ಹಾಗಾಗಿ ಎಲ್ಲರ ಮನೆಯಲ್ಲೂ ಗಣಪತಿ ನಲಿಲಿ, ಈ ಸಮಾಜ ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊಳ್ತಾ ಆ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಆದಿ ಜ್ಯೋತಿ ಬನ್ಯೋ, ಪರನ್ ಜ್ಯೋತಿ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ, ಮಂಟೇದಲಿಂಗು ಬನ್ಯೋ. ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. ಆದಿ ಜ್ಯೋತಿ ಬನ್ಯೋ, ಪರನ್ ಜ್ಯೋತಿ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ, ಮಂಟೇದಲಿಂಗು ಬನ್ಯೋ. ಅಯ್ಯ ಭಾರತ ಪಾವನಕ್ಕೆಲ್ಲ ಒಂದೊದಗೋ ಧರ್ಮ ಗುರುವೇ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ಹನ್ನೆರಡು ಕಂಡುಗ ಭಂಗಿ ಸೊಪ್ಪ ತರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ. 12 ಕಂಡುಗ ಭಂಗಿ ಸೊಪ್ಪ ತರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ. ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಒಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಸಿದ್ದಯ್ಯ ಸ್ವಾಮಿ ಬನ್ಯೋ.
ನಿಜ ಹೇಳ್ತೀನಿ, ಮಾತುಗಳೇ ಹೊರಡ್ತಾ ಇಲ್ಲ ಬಾಯಿಂದ. ಪ್ರತಿ ಬಾರಿ ಮುನಿರಾಜು ಸರ್ ವಾಯ್ಸಲ್ಲಿ ಹಾಡು ಕೇಳಿದಾಗ ನಾನು ಫಸ್ಟ್ ಚೆಕ್ ಮಾಡ್ಕೊಳ್ಳೋದು, ಇದೇನು ಆಲ್ರೆಡಿ ರೆಕಾರ್ಡ್ ಆಗಿರೋದು ಸ್ಟುಡಿಯೋದಲ್ಲಿ ಪ್ಲೇ ಮಾಡ್ತಿದ್ದಾರಾ ಇಲ್ಲ ಅವರೇ ಹಾಡು ಹೇಳ್ತಿದ್ದಾರಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. ಯಾಕಂದರೆ ಬಾ ವಾಯ್ಸ್ ಬಂದಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ ನನಗಂತೂ. ಅದ್ಭುತ 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 ಸರ್, ಶರಣು ನಿಮಗೆ ನಿಜವಾಗ್ಲೂ. ನಿಮಗೂ ಧನ್ಯವಾದಗಳು. ನೋಡಿ, 2 ವರ್ಷದಿಂದ ನಾವು ಕಾರ್ಯಕ್ರಮ, ನಮಗೆ ಕಲಾವಿದರಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಸಾರ್ವಜನಿಕವಾಗಿ ತುಂಬ ಕಾರ್ಯಕ್ರಮಗಳು, ನಾವು ನೀವು ನಂಬ್ತಿರೋ ಇಲ್ವೋ, ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3-4 ಪ್ರೋಗ್ರಾಮ್ಗಳು ಟೈಮೇ ಸಿಗ್ತಿರಲಿಲ್ಲ, ಅಷ್ಟು ಕಾರ್ಯಕ್ರಮ ಮಾಡ್ತಿದ್ದವ್ರಿಗೆ 2 ವರ್ಷದಿಂದ ನಮಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಆದರೆ ನ್ಯೂಸ್ 18 ಚಾನಲ್ನವರು ನೀವು ನಮಗೆ ಒಂದು ಒಳ್ಳೆಯ ಅವಕಾಶನ ಕೊಟ್ಟು ಮನೆಯಲ್ಲೇ ಗಣಪತಿಯನ್ನು ಆಚರಣೆ ಮಾಡಿ ಈ ಜನಪದ ಹಾಡುಗಳನ್ನ, 100 ಹಾಡುಗಳನ್ನ ಹಾಡ್ತೀನಿ ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ರೆ. ಆದರೆ ಇಲ್ಲಿ ಸಂದರ್ಭ ಒಂದಿಷ್ಟು ಸಮಯ ಇದೆ, ಆ ಸಮಯದಲ್ಲಿ ನಾವು ಹೆಚ್ಚು ಮಾತಾಡ್ದೇನೆ ಒಂದಿಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸೋಣ ಅಂತ ನನಗೂ ಕೂಡ ಆಸೆ ಇದೆ. ತಂದನ್ನ ತಾನಾನ ತಂದನಾನ ತಾನಾನ